ಈ ಒಂದು ಕಾರ್ಯಕ್ರಮನ ಚಾಲನೆ ನೀಡಿರುವಂತಹ ಎಲ್ಲರಿಗೂ ಕೂಡ ಮತ್ತೊಂದು ಧನ್ಯವಾದಗಳು. ಅತ್ಯಂತ ಆತ್ಮೀಯರಾಗಿರುವಂತಹ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಕ್ಕೆ ಕಾರಣವಾಗಿರುವಂತಹ ನಮ್ಮ ನೆಚ್ಚಿನ ಯುವ ಮುಖಂಡರು ಚಪ್ಪಾಳೆ for one and only Shubham on stage now. ನಾನು ಮತ್ತೆ ನಮ್ಮ ಇಡೀ ಕಳ್ಳ ತಂಡ ಇವತ್ತು ಬೆಳಗಾಂ ಬಂದಿದ್ದೀವಿ. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ವಿಷಯ ಏನಿಲ್ಲ, ಕಲ್ಟ್ ಪ್ರವಾಸ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ನಾವು ಎಲ್ಲ ಕಡೆ ನಮ್ಮ ಕಲ್ಟ್ ಸಿನಿಮಾದ ಪ್ರಮೋಷನ್ಸ್ ಮಾಡೋಕ್ಕೆ ಎಲ್ಲ ಡಿಸ್ಟ್ರಿಕ್ಟ್ಸ್ ಆಗ್ಬೋದು, ತಾಲೂಕುಗಳು ಆಗ್ಬೋದು, ಎಲ್ಲ ಕಡೆ ಪ್ರವಾಸ ಮಾಡ್ತೀನಿ. ಸೊ ಇವತ್ತು ಬೆಳಗಾಂ ಬಂದೆ. ಸೊ ತುಂಬ ಖುಷಿ ಆಗ್ತಿದೆ ನನಗೆ. ಸೊ ಹೆಚ್ಚಾಗಿ ನಾನು ಮಾತಾಡಕ್ಕೆ ಹೋಗಲ್ಲ. ಜನವರಿ 23ಗೆ ಸಿನಿಮಾ ರಿಲೀಸ್. ದಯವಿಟ್ಟು ಬೆಳಗಾವಿ ಜನ ನನ್ನ ಬಂದು ನನ್ನ ಸಿನಿಮಾ ನೋಡಿ ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. ಸರಿ, ಕಲ್ಟ್ ಸಿನಿಮಾ ಒಂದು ಪೋಸ್ಟರ್ ನೋಡಿದ್ಮೇಲೆ ಒಂಥರ ಎರಡು ತರ ಕಾಣ್ತಾ ಇದೆ. ಏನು ಡಬಲ್ ರೋಲ್ ಇದೆ, ಹೇಗಿದೆ? ಇಲ್ಲ ಸರ್, ಸಿಂಗಲ್ ರೋಲೇ, ಡಬಲ್ ರೋಲ್ ಅಲ್ಲ. ಏನಾಗುತ್ತೆ, ಕೆಲವೊಂದು ಎಲಿಮೆಂಟ್ಗಳು ನಾವು ಯೂತ್ಗೆ ಅಟ್ರಾಕ್ಟ್ ಮಾಡೋಕ್ಕೆ ಕೆಲವೊಂದು ಎಲಿಮೆಂಟ್ಸ್ನ ಇಟ್ಟಿದ್ದೀವಿ. ಬಟ್ ಅದು ಡಬಲ್ ರೋಲ್ ಅದ ಅಂತ ಏನಿಲ್ಲ ಸರ್. ಸರ್, ಏನಿದು ಪೋಸ್ಟರ್ ನೋಡಿದ್ಮೇಲೆ ಒಂಥರ ವಿಚಿತ್ರ ಕಾಣಿಸ್ತಾ ಇದೆ. ರಿಯಲ್ ಲವ್ ಸ್ಟೋರಿನಾ, ರಿವೆಂಜ್ ಲವ್ ಸ್ಟೋರಿನಾ, ಏನೋ ಮೆಸೇಜ್ ಇದೆಯಾ? ಸೋಷಿಯಲ್ ಮೆಸೇಜ್? ಖಂಡಿತವಾಗ್ಲೂ ಇದೆ ಸರ್, ಖಂಡಿತವಾಗ್ಲೂ ಇದೆ. ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡ್ಬೋದು. ತಾವುಗಳು ಪ್ಯಾಥೋ ಸಾಂಗ್ ನೋಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯೋದಾಗ್ಬೋದು, ಈ ಕ್ಯಾರೆಕ್ಟರ್ ಆಗ್ಬೋದು, ಸಿಗರೇಟ್ ಸೇದೋದಾಗ್ಬೋದು. ಹೇಳ್ದಾಗೆ ಅದೇ ಯೂತ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಕೆಲವೊಂದು ಎಲಿಮೆಂಟ್ಸ್ ನಾವು ಇಟ್ಟಿದ್ದೀವಿ. ಅದು ಬಿಟ್ಟರೆ ಇದು ಪಕ್ಕ ಫ್ಯಾಮಿಲಿ ಸಿನಿಮಾನೇ. ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಬಂದು ಯಾವ ಸಂದೇಶ ಸರ್? ನಾವು ಅಷ್ಟು ದೊಡ್ಡವರಲ್ಲ ಸರ್ ಜನಕ್ಕೆ ಸಂದೇಶ ಕೊಡೋಕ್ಕೆ. ಏನೋ ಒಂದು ಸಿನಿಮಾ ಮಾಡಿದೀವಿ, ಎಂಟರ್ಟೈನ್ಮೆಂಟ್. ಜನ ಬಂದು ಸಿನಿಮಾ ನೋಡಿ. ಈಗ ಫಿಲ್ಮ್ ಪ್ರಮೋಷನ್ ಅಂದ್ರೆ ಇಡೀ ಟೀಮ್ ಬರ್ಬೇಕು. ಹೀರೋ ಜೊತೆ ಹೀರೋಯಿನ್ ಬಂದ್ರೆ ಚೆನ್ನಾಗಿರ್ತಿತ್ತು. ಹೀರೋಯಿನ್ ಬಿಟ್ಟು ಬಂದಿದ್ರು. ಇಲ್ಲ ಆಗತ್ತೇನಿಲ್ಲ ಸರ್. ಪಾಪ ಅವ್ರಿಬ್ರು ಹೀರೋಯಿನ್ಸ್ ಕೂಡ ಅವ್ರದ್ದು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಶೂಟಿಂಗ್ ಆಗಿರೋದ್ರಿಂದ ಅವ್ರ ಪಾಪ ಬರಕ್ ಆಗ್ತಿಲ್ಲ. ನಾಡ್ದಿಂದ ಅವ್ರೆಲ್ಲರೂ ನನ್ನ ಜೊತೆನೇ ಇರ್ತಾರೆ. ನೆಕ್ಸ್ಟ್ ಟೈಮ್ ಬೇಗ ಬರುತ್ತೆ, ಕರ್ಕೊಂಡ್ ಬರ್ತೀರಾ ಸರ್? ಖಂಡಿತ ಕರ್ಕೊಂಡ್ ಬರ್ತೀನಿ ಸರ್, ಖಂಡಿತ ಕರ್ಕೊಂಡ್ ಬರ್ತೀನಿ ಸರ್. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ನಾವು ರಾಜಕೀಯ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರೆ ಸಿನಿಮಾ ನಿಮ್ಗೆ ಇಂಟ್ರೆಸ್ಟ್ ಇದೇನು? ಪ್ರೊಫೆಷನಲ್ ಮಾಡ್ತಿರೋ ಏನು ರಾಜಕೀಯ ಪ್ಲಾಟ್ಫಾರ್ಮ್ಸ್ ಎಲ್ಲ ಸಿನಿಮಾ ಯೂಸ್ ಮಾಡ್ಬೋದು? ಇಲ್ಲ ಸರ್, ನಾವು ಪ್ರೊಫೆಷನಲ್ ಆಗಿ ಆಗ್ಬೇಕು ಅಂತ ನಾನು ಈ ಕಡೆ ಬಂದಿರೋದು. ನನಗೆ ರಾಜಕೀಯ ಕಡೆ ಇರ್ತಿದ್ರೆ ಅಷ್ಟು ಕಡೆ ಹೋಗ್ಬಿಡ್ತಿದ್ದೆ. ಸೊ ಹಂಗೆ ಇಂಟ್ರೆಸ್ಟ್ ಇಲ್ಲ ಸರ್. ಯಾವ ಕಡೆ ಶೂಟ್ ಆಗಿದೆ ಸರ್? ಇದು ಚಿತ್ರದುರ್ಗಲ್ಲಿ ಶೂಟಿಂಗ್ ಆಗಿದೆ ಸರ್, ಹಂಪಿ ವಿಜಯನಗರಲ್ಲಿ ಶೂಟಿಂಗ್ ಆಗಿದೆ, ಮೈಸೂರಲ್ಲಿ ಶೂಟಿಂಗ್ ಆಗಿದೆ, ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಆಗಿದೆ. ಸೊ ಆಲ್ಮೋಸ್ಟ್ ಎಂಟೈರ್ ಸಿನಿಮಾ ಕರ್ನಾಟಕಲ್ಲೇ ಶೂಟಿಂಗ್ ಆಗಿದೆ. ಓವರ್ಸೀಸ್ ಆಗಿದೆಯಾ? ಇಲ್ಲ, ಕರ್ನಾಟಕ ಬಿಟ್ಟು ನಾವೆಲ್ಲೂ ಶೂಟ್ ಮಾಡಿದ್ವಿ. ಫಸ್ಟ್ ಫಿಲ್ಮ್ ದಿ ಬಬ್ಲಿಯಾಗಿ ಚಾಕ್ಲೇಟ್ ಇರೋ ಥರ ಮಾಡಿದ್ರಿ ಸರ್. ಸೆಕೆಂಡ್ ಥರ ರಾಕ್ ಕಾಣ್ತಾ ಇದ್ದಾರೆ. ಯಾಕೋ ಏನಾದರೂ ಸ್ವಲ್ಪ ವಿಶೇಷ ಏನಾದ್ರು ಕಾನ್ಸೆಪ್ಟ್ ಬಗ್ಗೆ ಹೋದಾಗ? ಕಾನ್ಸೆಪ್ಟ್ ಅದೇನೆ. ನನಗೆ ಒಂದೇ ಥರ ಪಾತ್ರ ಮಾಡೋದು ನನಗೂ ಇಷ್ಟ ಇಲ್ಲ. ಬೇರೆ ಬೇರೆ ಥರ ಒಂದೊಂದು ಸಿನಿಮಾ ಬೇರೆ ಬೇರೆ ಥರ ನಾವು ಟ್ರೈ ಮಾಡಬೇಕು. ಸೊ ಈಗ ಇದೊಂದು ಟ್ರೈ ಮಾಡೋಣ ಅಂತ ಹೇಳಿ ನಾವು ಇದೊಂದು ಟ್ರೈ ಮಾಡಿದ್ದೀವಿ. ಯಾಕಂದರೆ ಇತ್ತೀಚೆಗೆ ಏನಾಗ್ತಿದೆ, ನಮ್ಮ ಕನ್ನಡ ಸಿನಿಮಾಗಳು ಜಾಸ್ತಿ ಈಗ ನಿಮಗೂ ಗೊತ್ತು ಯಾವ ಕಷ್ಟದಲ್ಲಿ ಇದೆ ನಮ್ಮ ಇಂಡಸ್ಟ್ರಿ ಅಂತ ಹೇಳಿ. ಸೊ ಹಂಗಿದ್ದಾಗ ಆ ಆಲೋಚನೆಗಳು ತಲೆಯಲ್ಲಿ ಇಟ್ಕೊಂಡು, ಆ ಜವಾಬ್ದಾರಿನ ತಲೆಯಲ್ಲಿ ಇಟ್ಕೊಂಡು ನಾವು ಬೇರೆ ಇಂಡಸ್ಟ್ರಿನ ಕಾಂಪಿಟೇಷನ್ ಕೊಡಬೇಕು. ಮೇಕಿಂಗ್ ವೈಸ್ ಆಗ್ಬೋದು, ಕತೆ ವೈಸ್ ಆಗ್ಬೋದು. ಯಾಕಂದರೆ ನಮ್ಮ ಕನ್ನಡಿಗರು ಅವ್ರಿಗೆ ಮುಜುಗರ ಆಗ್ತಿದೆ. ಬೇರೆ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರೆ ಅವ್ರು ಸ್ವಲ್ಪ ಡೌನ್ ಆಗ್ತಿದ್ದಾರೆ. ಅವ್ರು ಹಂಗೆ ಆಗಬಾರ್ದು. ಎಲ್ಲೋ ಹೋದ್ರು ಎದೆ ತಟ್ಕೊಂಡು ಹೇಳ್ಬೋದು, ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಏನು ಕಮ್ಮಿ ಇಲ್ಲಪ್ಪ, ನಮ್ಮ ಇಂಡಸ್ಟ್ರಿ ಈ ಥರ ಸಿನಿಮಾಗಳು ಬರ್ತಿದೆ. ಖಂಡಿತವಾಗ್ಲೂ ಫ್ಯಾಮಿಲಿ ಇಟ್ಕೊಂಡೇ ಮಾಡ್ತೀನಿ ಸರ್. ಮೇಜರ್ ಟಾರ್ಗೆಟ್ ಯೂತ್ಸೇ, ಇಲ್ಲ ಅಂತ ನಾನು ಹೇಳಲ್ಲ. ಏನಕ್ಕಂದ್ರೆ ಈ ಘಟನೆ ಪ್ರತಿಯೊಬ್ಬರು ಜೀವನ ನಡೆದಿರೋದು ಘಟನೆ ಇದು. ನಾನು ಆಯ್ಕೆ ಮಾಡ್ಕೊಂಡಿರೋ ಪಾತ್ರ ಆಗ್ಬೋದು, ಸಿನಿಮಾ ಕತೆ ಆಗ್ಬೋದು. ಬಟ್ ಪ್ರತಿಯೊಬ್ಬರು ಫ್ಯಾಮಿಲಿಯವರು ಬಂದು ಸಿನಿಮಾನ ನೋಡ್ಬೋದು, ಯಾವುದೇ ಮುಜುಗರ ಇಲ್ಲ. ಸರ್, ಈಗ ನಿಮ್ಮ ಸಾಂಗ್ಸ್ ಎಲ್ಲ ಹಿಟ್ ಆಗಿದ್ದಾವೆ, ಪಿಕ್ಚರ್ ಹಿಟ್ ಆಗುತ್ತೆ ಗೊತ್ತಿಲ್ಲ ಸರ್. ಜನ ನಿರ್ಧಾರ ಮಾಡಬೇಕು. ಜನ ಇದನ್ನ ಇವಾಗ ಸ್ವೀಕರಿಸ್ಕೊಂಡ್ರೆ, ಅವ್ರ ಆಶೀರ್ವಾದ ಮಾಡಿದ್ರೆ ಹಿಟ್ ಆಗತ್ತೆ, ಇಲ್ಲ ಅಂದ್ರೆ ಏನು ಮಾಡಲ್ಲ. ಸರ್, ಈಗ ಪಾಲಿಟಿಷಿಯನ್ ಮಕ್ಕಳಿಗೆ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರ್ತದೆ. ನಿಮಗೆ ಸಿನಿಮಾ ರುಚಿ ಹೆಂಗ್ ಬಂತು? ಗೊತ್ತಿಲ್ಲ ಸರ್. ನನಗೆ ಚಿಕ್ಕ ವಯಸ್ಸಲ್ಲಿ ನಾನು ಆಕ್ಟರ್ ಆಗ್ಬೇಕು ಅಂತ ನನಗೆ ಹುಚ್ಚಿತ್ತು. ಅದು ಹೇಗ್ ಬಂತು ಹೆಂಗೋ ದೇವರು, ನನಗೂ ಆಶ್ಚರ್ಯ ಒಂದೊಂದ್ಸತಿ ಆಗುತ್ತೆ. ನಿಮ್ಮ ಪಕ್ಕದಲ್ಲಿ ಕೂತವ್ರಿಗೂ ಹಂಗೆ, ಅವ್ರಿಗೂ ಸಿನಿಮಾ ಇಂಟ್ರೆಸ್ಟ್ ಇದೆ, ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬರ್ಲಿ ಬಿಡಿ ಸರ್, ತಪ್ಪೇನಿದೆ, ಬರ್ಲಿ ಬಿಡಿ. ಅನ್ನದಾತ್ರ ಅಲ್ವಾ ಅವರೆಲ್ಲ. ಮೊದಲೇ ಸಿನಿಮಾದಲ್ಲೇ ಜರ್ಮನ್ ಗೆದ್ದಿದ್ರಿ ಕರ್ನಾಟಕದ. ಇನ್ನು ಹಿಂಗ ಮುಂದ್ ಮಾಡ್ಕೊಂಡು ಹೋದ್ರ
ಒಂದು ಇದಾಗ್ಬೋದು ಸರ್. ಇಲ್ಲ ಸರ್, ನನಗೆ ರಾಜಕೀಯ ಅಂತೂ ದೇವರನ್ನೇ ಹೇಳ್ತಾ ಇದ್ದೀನಿ, ಏನು TRP ತಗೊಬೇಕು ನನಗೆ ಯಾವ ಆಸೆನೂ ಇಲ್ಲ. ನನಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ ಸರ್, ನನ್ನ ಪರ್ಸ್ನಲ್ ಅದು, ನನಗೆ ಇಂಟ್ರೆಸ್ಟ್ ಇಲ್ಲ. ಈಗ ಯಾವುದೇ ಫೀಲ್ಡಲ್ಲಿ ಇದ್ದು ನೀವು ಬಡವ್ರಿಗೆ ಸಹಾಯ ಮಾಡಬೇಕು ಅಂದರೆ ಮನ್ಸಿರ್ಬೇಕು ಅಷ್ಟೇ. ಅದಕ್ಕೆ ನಾವು ಅದನ್ನ ಕೇಳಿದ್ರು, ನಿಮ್ಮ ಅಬ್ಬಣಿಗೆ ಒಬ್ಬ ಆದಾರು ವರ್ಷಕ್ಕೆ ಒಂದ್ 2 ಪಿಕ್ಚರ್ ಮಾಡಿದ್ರು ಅವ್ರನ್ನ ಸ್ವಲ್ಪ ಖುಷಿ ಪಡಿಸಾಕತ್ತೆ. ಅಲ್ಲ ಸರ್, ಏನಾಗ್ಬಿಡುತ್ತೆ ಅಂದರೆ ನೀವು ಹೇಳ್ತಿರೋದು ತಪ್ಪಿಲ್ಲ ಸರ್, ಅದು ನನಗೂ ಇದೆ ತಲೆಯಲ್ಲಿ. ಅಂದರೆ ವರ್ಷಕ್ಕೆ ಅಟ್ಲೀಸ್ಟ್ 1 ಸಿನಿಮಾ ಆದರೂ ಮಾಡಬೇಕಿಲ್ಲ, 2 ಸಿನಿಮಾ ಆದರೂ ಮಾಡಬೇಕು ಅಂತೇಳಿ. ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದು ಸರ್. ಡೈರೆಕ್ಟರ್ಸ್ ಆಗಬಹುದು, ಪ್ರೊಡಕ್ಷನ್ಸ್ ಹೌಸ್ ಆಗ್ಬೋದು, ಇಲ್ಲ ಹೀರೋಯಿನ್ಸ್ ಆಗ್ಬೋದು, ಎಲ್ಲ ಕಮ್ಮಿ ಆಗಿರೋದ್ರಿಂದ ಏನಾಗುತ್ತೆ, ಈಗ ಫಾಸ್ಟ್ ಫ್ಯಾಕ್ಟ್ರಿ ಥರ ಸಿನಿಮಾಗಳು ಮಾಡಿದ್ರೆ ಜನ ಸ್ವೀಕರಿಸ್ಕೊಳ್ಳಲ್ಲ. ಈಗ ಜನ ತುಂಬ ಚೂಸಿ ಆಗ್ಬಿಡೋದು, ಬಿಕಾಸ್ OTT ನಮ್ಗೆ ಇರೋ ಕಾಂಪಿಟೇಷನ್ ಇವತ್ತು, ಬೇರೆ ಹೀರೋಗಳಲ್ಲ. ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್. ಎಸ್, ಹಂಗಾಗಿರೋದ್ರಿಂದ ಸುಮಾರು ಜನ, ಹಲವಾರು ಜನ ಕೊಡ್ತಾರೆ ಸರ್. ಆಲ್ ಓವರ್ ಸ್ಟೇಟ್ ಥಿಯೇಟರ್ ಅಲ್ಲಿ ಇದು ರಿಲೀಸ್ ಗೊತ್ತಿಲ್ಲ ಸರ್, ಇರ್ಬೋದು ಒಂದು 100, 150, 200 ಥಿಯೇಟರಲ್ಲಿ ಬರ್ಬೋದು ಸಿನಿಮಾ, ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. जाहिद भाई एक हिंदी में क्वेश्चन है, हिंदी में अभी आपके साथ 2 लोग और बैठे, अमान सेठ और मुन्नाल, तीनों मिलकर एक फिल्म कब बनाएंगे? ಸರ್, ಈಗ ಬೇಜಾರು ಮಾಡ್ಕೊಂಡು ಹಿಂಗೆ ಹೇಳ್ದೆ ಅಂತ ಹೇಳ್ಬಿಟ್ಟು ವಯಸ್ಸಲ್ಲಿ ದೊಡ್ಡವ್ರು ನೀವು, ನಾವು ಕರ್ನಾಟಕದಲ್ಲಿದ್ದು ನೀವು ಕನ್ನಡ ಮಾತಾಡ್ಬೇಕು ತಾನೆ, ಹಿಂದಿ ಮಾತಾಡ್ತಾರೆ. ಅದಕ್ಕೆ ನಾನು ಎಲ್ಲಾ ಕಡೆ ಹೋದಾಗ ಒಂದು ಮಾತು ಹೇಳ್ತೀನಿ ಎಲ್ರಿಗೂ, ಸ್ವಲ್ಪ ಕನ್ನಡ ಭಾಷೆನ ಅಭಿಮಾನನ ಸ್ವಲ್ಪ ಜಾಸ್ತಿ ಮಾಡ್ಕೊಡಿ ಅಂತ. ಅಲ್ಲ ಸರ್, ಅದನ್ನ ನಾನು ಹೇಳ್ತಿರೋದು ಏನಂದ್ರೆ, ಕರ್ನಾಟಕದಲ್ಲಿ ಇದ್ಮೇಲೆ ದಯವಿಟ್ಟು ಕನ್ನಡ ಮಾತಾಡಿ. ಯಾಕೆ ಗೊತ್ತಾ, ನಾವು ಮಹಾರಾಷ್ಟ್ರ ಕಡೆ ಬಂದಾಗ ನಾವು ಹಿಂದಿ ಮಾತಾಡಲ್ವಾ? ಯಾವುದೇ ಇಲ್ವಾ ಹೇಳಿ? ತಮಿಳ್ಗೆ ಹೋದಾಗ ನಂಗೆ ತಮಿಳ್ ಬಂದಿಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟ ಹಂಗಂಗೆ ಅಂದಾಗ ಮಾತಾಡ್ತೀವಲ್ವಾ? ಯಾಕೆ ನೀವು ನಮ್ಮ ಭಾಷೆ ಈಗ ನಾವು ಕನ್ನಡ ಒಳಗೆ ಕೇಳ್ತೀವಿ ಸರ್. ಮೂರು ಮಂದಿ ಇಲ್ಲೇ ಕುಂತಿದ್ದಾರೆ, ಅಮನ್ ಸೇಠ್, ಮುನ್ನಾಲ್ ಅಂಡ್ ಸೈದ್. ನಿಮ್ದು ಒಂದು ಫಿಲಿಂ ಯಾವಾಗ ಬರುತ್ತೆ? 3 ಮಂದಿ ಗೊತ್ತಿಲ್ಲ, ನಾವು ಮಾಡುವ ಅಂತ ಸರ್. ತಪ್ಪಿದೆ, ಇಲ್ಲ ನಿರ್ಮಾಪಕರು ಇದ್ದಾರೆ, ಕೇಳಿ ಅವ್ರಿಗೆ. ಇಬ್ರು ಹೀರೋ ರೆಡಿ ಇದೀವಿ, ಅವ್ರು ಯಾವಾಗ ಎಸ್ ಅಂದ್ರೆ ಅವ್ರು ರೆಡಿ. ಯಾವ್ದು ಸರ್? ಅವ್ರು ಹೇಳ್ಬೇಕಲ್ಲ ಸರ್, ಅವ್ರು ಡಿಸೈಡ್ ಮಾಡಿ ಅವ್ರು ಹೇಳ್ಬೇಕು. ಈಗ 3 ಮಂದಿ ಜೊತೆ ಕೂತಿದ್ದೀರಿ, ಪೋಸ್ಟರ್ ರಿಲೀಸ್ ಆಗಿದೆ, ಪಿಕ್ಚರ್ ರಿಲೀಸ್ ಮಾಡಿ ಅಂತ. ಸರ್, ಇವಾಗ ಈ ಚಿತ್ರದಿಂದ ಏನ್ ನಿರೀಕ್ಷೆ ಇಟ್ಕೊಂಡಿರಿ ಸರ್? ಮುಂದೆ ಯಾವ ರೀತಿ